ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನನ್ನ ಮಗನ ರೆಡಿ ಮಾಡಿ ಇವತ್ತು ಫೋಟೋಶೂಟ್ ಮಾಡಮ್ಮ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೆ ಯಾವ ರೀತಿ ನಕ್ಕೊಂಡು ಬರ್ತಾಯಿದ್ದೇನೆ ನೋಡಿ. ಸ್ವಲ್ಪ ವೀಡಿಯೋಸ್ ತಗೊಂಡು ಫೋಟೋಸ್ ತಗೊಂಡು ಈ ಡ್ರೆಸ್ ಮೇಲೆ ಫೋಟೋನೇ ಇಲ್ಲ, ಒಂದು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಈ ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಅದಕ್ಕೆ ಒಂದೆರಡು ಫೋಟೋ ತಕ್ಕೋಬೇಕು, ವೀಡಿಯೋ ಮಾಡ್ಕೋಬೇಕಂತ ಮಾಡ್ತಾಯಿದ್ದೀವಿ. ನೋಡಿ, ಅಲ್ಲಿಂದ ನಡ್ಕೊಂಡು ಬಂದು ಈಗ ಗಿಡದ ಹತ್ರ ಕೂಡ್ತಾನೆ. ಗಿಡ ಹೂ ಹರ್ಕೊಪ್ಪ ಅಂತ ಅಂದರೆ ಗಿಡನೇ ಕಿತ್ತು ಹೋಗ್ತಾನೆ. ಅದನ್ನು ನೋಡಿ, ಕಾಲು ಬಂದು ಹುಡ್ರಿಗೆ ಮುದ್ದಾಗಿ ಚೆನ್ನಾಗಿ ಎಲ್ಲಾದರೂ ನಿಂದ್ರಿಸಿ ಫೋಟೋ ತೆಗಿಬೇಕು, ವೀಡಿಯೋ ಮಾಡಬೇಕು ಅಂತ ತಂದೆ ತಾಯಿಗಳಿಗೆ ತುಂಬಾ ಆಸೆ ಇರುತ್ತೆ. ಅದಕ್ಕೆ ಮಕ್ಕಳು ಒಂದು ಸ್ವಲ್ಪ ಫೋಕಸ್ ಮಾಡ್ತವೆ. ಅವಕ್ಕೇನು ಗೊತ್ತಾಗುತ್ತೆ ಪಾಪ, ಅವು ಹೇಳ್ದಂಗೆಲ್ಲ ಮಾಡ್ತವೆ. ಇಲ್ಲಾಂದರೆ ತಮಗೆ ತಿಳಿದ ರೀತಿಯಾಗಿ ಆಟ ಆಡೋಕ್ಕೆ ಹೋಗ್ತವೆ. ನೋಡಿ ಯಾವ ರೀತಿಯಾಗಿ ಕರಿತಾ ಇದ್ದಾನೆ. ಅಲ್ಲಿ ಸ್ವಲ್ಪ ದನಗಳಿದ್ದಾವೆ, ಆ ದನಗಳು ನೋಡಿ ಅದ್ರ ಹತ್ರ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾನೆ. ನೋಡಿ, ನಾನು ಹೋಗಬೇಡ ಬಾರು ಅಂತ ಕರೆದ್ರೂ ಬರ್ತಾ ಇಲ್ಲ. ಆಮೇಲೆ ಹೋಗಿ ಬಂದಮೇಲೆ ನೋಡಿ, ಈ ಕಡೆ ಬಂದು ಈಗ ಈ ಗಿಡದಲ್ಲಿ ಹೂವು ಇದ್ದಾವೆ. ಬರೀ ಗಿಡದಲ್ಲಿ ಹೂವು ಹರಿಯೋದೇ ಕೆಲಸ ಇವೊಂದು. ಏನು ಮಾಡೋಣ, ಹೂವು ಹರ್ಕೊಂಡು ನೆಲ್ದಾಗ ಹಾಕಿ ಅದು ಆಡೋದೇ ಆಟ. ಹುಡ್ರು ಸಣ್ಣ ಹುಡ್ರದ್ದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಹೂಗಳೆಲ್ಲ ಕಿತ್ಕೊಂತ ಗಿಡದಲ್ಲಿ ಆ ಪುಟ್ಟ ಕೈಯಲ್ಲಿ ಹಿಡ್ಕೊಂಡು ಕಿತ್ಕೊಂತ ಈಗ ಅದನ್ನು ತಂದು ಕೊಡ್ತಾನೆ. ಮತ್ತು ಆಡಿಗೆ ಮೇವು ಹಾಕ್ಬೇಕಮ್ಮ, ಗಿಡದಲ್ಲಿ ಒಂದು ಕೊಲ್ಲೆ ಕಿತ್ತಿ ಕೊಡು ಅಂತೇಳಿ ಕಿತ್ಕೊಂಡು ಈಗ ಅದನ್ನು ಹಿಡ್ಕೊಂಡು ಬರ್ತಾಯಿದ್ದಾನೆ. ನೋಡಿ, ಮನೆಗೆ ಸಣ್ಣ ಮರಿ ಬಿಟ್ಟಿದ್ದಾವೆ, ಅದಕ್ಕೆ ತಿನ್ನಿಸ್ಬೇಕಂತ ಅನ್ಕಿಸಿ ತೊಗೊಂಬರ್ತಾಯಿದ್ದಾನೆ ಆಡು ಮರಿಗಳಿಗೆ. ನೋಡಿ, ಅದನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾಯಿದ್ದಾನೆ. ಕಾಲು ಬಂದು ಹುಡ್ರಿಗೆ ಇದೊಂಥರ ಖುಷಿ ನಡ್ಕೊತ ಅದು ಮಾಡಿದೆ ಇದು ಮಾಡಿದ್ನೆ, ಅಲ್ಲಿ ಹೋಗಿ ತಗೊಂಬಂದು ಇಲ್ಲಿ ಹೋಗಿ ತಗೊಂಬಂದು ಏನನ್ನು ತಗೊಂಬಂದು ಕೊಡೋದು ಎಲ್ಲ ಖುಷಿನೇ ಬೇರೆ ಹುಡ್ರದ್ದು.